ಬಿಜೆಪಿ ಚುನಾವಣಾ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿರುವಂಥದ್ದು ಈ ಬಗ್ಗೆ ಅಂದರೆ ಸಾಕಷ್ಟು ಕೂಡ ಯೋಜನೆಗಳು ಕೂಡ ಘೋಷಣೆ ಮಾಡಿರುವಂಥದ್ದು ಈ ಬಗ್ಗೆ ಮಾತಾಡೋಕ್ಕೆ ಬಿಜೆಪಿಯ ಇದೇ ಮುಖಂಡರಾದಂಥ ಸಿ.ಟಿ. ನಮ್ಮ ಜೊತೆ ಇದ್ದಾರೆ. ಸರ್, ಪ್ರಣಾಳಿಕೆಯನ್ನು ನೋಡಿದ್ರೆ ಏನಿಸುತ್ತೆ? ಪ್ರಣಾಳಿಕೆ ಮುಂದಿನ 1000 ವರ್ಷಗಳ ಕಾಲ ಭಾರತ ಯಾವ ಗುರಿಯನ್ನು ತಲುಪಬೇಕು ಅನ್ನುವಂಥ ಒಂದು ಯೋಜನೆಯನ್ನು ಸಂಕಲ್ಪ ಪತ್ರದಲ್ಲಿ ಪ್ರಸ್ತಾವಿಸಿದ್ದಾರೆ. ವಿಶೇಷವಾಗಿ 4 ಜಾತಿಗಳು ಅಂದರೆ ಯುವ, ಮಹಿಳಾ, ಬಡವ ಮತ್ತು ರೈತ, ಈ 4 ಜಾತಿಯ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ. ಡಿಗ್ನಿಟಿ ಆಫ್ ಲೈಫು, ಕ್ವಾಲಿಟಿ ಆಫ್ ಲೈಫ್ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ. ಯುವಕರು ಉದ್ಯೋಗ ಸೃಷ್ಟಿ ಮಾಡೋದಕ್ಕೆ ಸ್ಟಾರ್ಟಪ್ಗಳ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ. ಮುದ್ರಾ ಯೋಜನೆಯ ಲೋನನ್ನು ವಿಸ್ತರಣೆ ಮಾಡುವುದರ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ. ಒಟ್ಟಾರೆಯಾಗಿ ನಮ್ಮ ಸಂಕಲ್ಪ ವಿಕಸಿತ ಭಾರತದ ಸಂಕಲ್ಪ. ಕೇವಲ ಅಧಿಕಾರ ಹಿಡಿಯೋದು ಮಾತ್ರ ನಮ್ಮ ಗುರಿಯಲ್ಲ. ನಮ್ಮ ಗುರಿ ಭಾರತ ವಿಶ್ವಗುರು ಆಗಬೇಕು, ಅಭಿವೃದ್ಧಿ ಹೊಂದಿದ ಭಾರತ ಆಗಬೇಕು, ಬಡತನ ಮುಕ್ತ ಆದ ಭಾರತ ಆಗಬೇಕು, ಸಾಮಾಜಿಕವಾಗಿ ಅಸ್ಪೃಶ್ಯತೆ ಇಲ್ಲದೇ ಇರತಕ್ಕಂಥ ಭಾರತ ಆಗಬೇಕು, ಜಾತೀಯತೆಯಿಂದ ಮುಕ್ತವಾಗಿರ್ತಕ್ಕಂಥ ಭಾರತ ಆಗಬೇಕು. ಅದರೆಲ್ಲದರ ಒಂದು ಆಶಯವನ್ನೇ ಸಂಕಲ್ಪ ಪತ್ರದಲ್ಲಿ ಪ್ರಸ್ತಾಪಿಸಿದ್ದಾರೆ. ಈ ಸಂಕಲ್ಪ ಪತ್ರ ಬರೀ ನಮ್ಮದು ಘೋಷಣೆ ಮಾತ್ರ ಅಲ್ಲ, ಅದರ ಅನುಷ್ಠಾನ ಅಧಿಕಾರಕ್ಕೆ ಬಂದ ಮೊದಲ 100 ದಿನದಲ್ಲೇ ಪ್ರಾರಂಭ ಆಗುತ್ತೆ. ಸಂವಿಧಾನಕ್ಕೆ ಬಲ ಕೊಡುವಂಥ ಕೆಲಸ ಈ ಸಂಕಲ್ಪ ಪತ್ರದಲ್ಲಿದೆ. ಒನ್ ನೇಷನ್ ಒನ್ ಎಲೆಕ್ಷನ್ ಕೂಡ ಪ್ರಸ್ತಾಪ ಮಾಡಿರುವಂಥದ್ದು ಇದೊಂದು ರೀತಿಯಲ್ಲಿ ಒನ್ ನೇಷನ್ ಒನ್ ಎಲೆಕ್ಷನ್ ಅಲಾಂಗ್ ವಿತ್ ಕಾಮನ್ ಸಿವಿಲ್ ಕೋಡ್. ಒನ್ ನೇಷನ್ ಒನ್ ಎಲೆಕ್ಷನ್ ಬಗ್ಗೆನೂ ಪ್ರಸ್ತಾಪ ಮಾಡಿದ್ದಾರೆ. ಅದ್ರ ಜೊತೆಗೆ ಡಾಕ್ಟರ್ B.R. ಅಂಬೇಡ್ಕರ್ ಅವರು ಪ್ರಸ್ತಾಪಿಸಿದಂಥ ಸಮಾನ ನಾಗರಿಕ ಸಂಹಿತೆಯ ಅನುಷ್ಠಾನದ ಬಗ್ಗೆಯೂ ಕೂಡ ಸೂಚ್ಯವಾಗಿ ನಮ್ಮ ಪ್ರಧಾನಮಂತ್ರಿಗಳು ಪ್ರಸ್ತಾಪ ಮಾಡಿದ್ದಾರೆ. ಇದಕ್ಕೂ ಏನಂದರೆ ಯಾವ ರೀತಿ ವ್ಯತ್ಯಾಸ ಕಂಡು? ಕಾಂಗ್ರೆಸ್ ಪ್ರಣಾಳಿಕೆ ಜನರನ್ನು ಹರಕೆ ಕುರಿ ಮಾಡೋದು. ಹರಕೆ ಕುರಿ ಮಾಡೋದು ಗೊತ್ತಾ ನಿಮಗೆ? ಕುರಿನ ತಗೊಂಡೋಗಿ ಬಲಿ ಕೊಡೋಕ್ಕೆ. ಕಾಂಗ್ರೆಸ್ ಪ್ರಣಾಳಿಕೆ ಈಗ ವೋಟ್ ತಗೊಂಡು ಆಮೇಲೆ ನಮ್ಮನ್ನು ಬಲಿ ಕೊಡೋದು. ಕಾಂಗ್ರೆಸ್ಸಲ್ಲಿ ಕುಟುಂಬಕ್ಕೆ 1 ಲಕ್ಷ ಅಂತ ಆ ರೀತಿ ಎಲ್ಲ ಜನಪ್ರಿಯ ಯೋಜನೆ ಘೋಷಣೆ ಮಾಡಿತ್ತು. ಇದು ಅಭಿವೃದ್ಧಿ ಅಂತ ಹೇಳಿ ನೋಡಿ ಅಂದರೆ ಗರೀಬಿ ಹಟಾವ್ ಅಂತ 55 ವರ್ಷದಿಂದ ನಾನು ಹುಟ್ಟೇ ಇರಲಿಲ್ಲ ಆವಾಗ ಕೂಗಿದೆ ಹೇಳಿದ ಘೋಷಣೆ. ಗರೀಬಿ ಹಟಾವ್ ಆಯಿತು. ಯಾರ್ದು? ಕಾಂಗ್ರೆಸ್ಸಿಗರದ್ದು. ಒಬ್ಬೊಬ್ಬ ಸಂಸದನ ಮನೆಯಲ್ಲಿ 300 ಕೋಟಿ 400 ಕೋಟಿ, ಎತ್ತಿನ ಗಾಡೀಲಿ ಬರ್ತಾ ಇದ್ದವ್ರು 5,000 ಕೋಟಿ 6,000 ಕೋಟಿಯ ಓನರ್, ಅವರ ಬಡತನ ದೂರ ಆಯಿತು. ಇದು ಸಿ.ಟಿ. ರವಿಯವರ ಹೇಳಿಕೆ. ಅವ್ರು ಹೇಳ್ತಾ ಇರುವಂಥದ್ದು ಕೇವಲ ಚುನಾವಣೆ ಅಂತಲ್ಲ, ಇದು ಅಭಿವೃದ್ಧಿ ದೃಷ್ಟಿಯಿಂದ ಈ ಒಂದು ಪ್ರಣಾಳಿಕೆ ಇರುವಂಥದ್ದು. ಮತ್ತು ಕಾಂಗ್ರೆಸ್ನ ಪ್ರಣಾಳಿಕೆ ಕುರಿಯನ್ನು ಬಲಿ ಕೊಡುವಂಥ ಅರಕೆ ಕುರಿ ಅಂತ ಮಾಡುವಂಥ ರೀತಿಯಲ್ಲಿ ಕೂಡ ಮಾಡ್ತಾರಂತ ಹೇಳುವ ಮೂಲಕ ಕಾಂಗ್ರೆಸ್ ತಿರುಗೇಟನ್ನು ಕೊಟ್ಟಿರುತ್ತದೆ. ಕ್ಯಾಮರಾ ಪರ್ಸನ್ ಮಧು ಜೊತೆ ವಿಜಯ ಜನ, ರಿಪಬ್ಲಿಕ್ ಟಿವಿ, ಬೆಂಗಳೂರು. ಹಳೆ ಮೈಸೂರು ಭಾಗವನ್ನು ಕಬ್ಜಾ ಮಾಡೋದಕ್ಕೆ BJP ಸಕಲ ರೀತಿಯಲ್ಲೂ ಕೂಡ ಸಜ್ಜಾಗಿದೆ. ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಹಾಗೇನೆ ಮಾಜಿ ಪ್ರಧಾನಿ HD ದೇವೇಗೌಡರು ಒಂದೇ ವೇದಿಕೆಯಲ್ಲಿ ಕಾಣಿಸ್ಕೊಳ್ತಿರ್ತಕ್ಕಂಥದ್ದು ಭಾಳ ವಿಶೇಷ. ಬನ್ನಿ ಈ ವಿಚಾರವಾಗಿ ಇನ್ನೂ ಮತ್ತಷ್ಟು ವಿಚಾರಗಳನ್ನ ಮಾತಾಡ್ತಾ ಹೋಗೋಣ. ನಮ್ಮ ಜೊತೆಗೆ ವಿರೋಧ ಪಕ್ಷದ ನಾಯಕರಂತಹ R. ಅಶೋಕ್ ಅವರಿದ್ದಾರೆ, ಹಿರಿಯ ಮುಖಂಡರು. ಸರ್, ಯಾವ ರೀತಿಯಾಗಿ ಈ ಇಬ್ಬರ ಜೋಡಿ ಕಮಾಲ್ ಮಾಡುತ್ತೆ ಅಂತ ಮೈಸೂರು ಭಾಗದಲ್ಲಿ? ಪ್ರಧಾನಿ ನರೇಂದ್ರ ಮೋದಿಯವರು ಈಗ ದೇಶದ ಒಂದು ಕಣ್ಮಣಿ ನಾಯಕರು, ಇಡೀ ಪ್ರಪಂಚ ಅವರನ್ನು ನಾಯಕರು ಅಂತ ಒಪ್ಪಿದ್ದಾರೆ. ಅವರು ಮೈಸೂರಿಗೆ ಬರ್ತಾ ಇರೋವಂಥದ್ದು ಜನರಲ್ಲಿ ಒಂದು ರೀತಿ ಸ್ಫೂರ್ತಿ ತುಂಬ್ತಾ ಇದೆ. ಅದೇ ರೀತಿ ರೈತ ನಾಯಕರು ಕಾವೇರಿ ವಿಚಾರವಾಗಿ ದೊಡ್ಡ ಹೋರಾಟವನ್ನು ತಮ್ಮ ಜೀವನದಲ್ಲಿ, ತಮ್ಮ 80-90 ವರ್ಷದ ಜೀವನದಲ್ಲಿ ಕಾವೇರಿ ಬಗ್ಗೆ ಬಹಳ ಹೋರಾಟ ಮಾಡೋದಂಥವರು ದೇವೇಗೌಡರು. ಇವರಿಬ್ಬರ ಒಂದು ಜೋಡಿ ನಿಜಕ್ಕೂ ಹಳೆ ಮೈಸೂರಲ್ಲಿ ಒಂದು ರಾಜಕೀಯದ ಒಂದು ದೊಡ್ಡ ಸಂಚಲನ ಉಂಟು ಮಾಡುತ್ತೆ. BJP ಮತ್ತು JDS ಅಭ್ಯರ್ಥಿಗಳಿಗೆ ಇದೊಂದು ನಿಜಕ್ಕೂ ಬೂಸ್ಟ್ ಆಗುವಂಥ ಒಂದು ಕಾರ್ಯಕ್ರಮ. ನೆನ್ನೆನೂ ಕೂಡ ನಾನು ಮಂಡ್ಯದಲ್ಲಿ ಪ್ರವಾಸ ಮಾಡಿದ್ದೀನಿ. ಒಳ್ಳೆ ಸಂಖ್ಯೆಯಲ್ಲಿ ಜನ ಸೇರ್ತಾರೆ. ಈ ಕಾರ್ಯಕ್ರಮ ಯಶಸ್ವಿ ಆಗುವ ಮುಖಾಂತರ ಹಳೆ ಮೈಸೂರು ಭಾಗದಲ್ಲಿ ಮೋದಿಯವರ ಹವಾ ಇನ್ನಷ್ಟು ದೊಡ್ಡದಾಗಿ ಬರ್ತದೆ. ದೇವೇಗೌಡರ ಆಗಮನ, ದೇವೇಗೌಡರು ವೇದಿಕೆಯಲ್ಲಿ ಕಾಣಿಸ್ಕೊಳ್ತಾ ಇರ್ತಕ್ಕಂಥದ್ದು ನರೇಂದ್ರ ಮೋದಿಯವರ ಜೊತೆ, ಇದು ವಿಶೇಷವಾಗಿ ಈಗ BJPಗೆ ಸಾಕಷ್ಟು ಬೂಸ್ಟ್ ಆಗ್ತಾ ಇರ್ತಕ್ಕಂಥದ್ದು. ಇನ್ನು ರಾಜಕೀಯ ಲೆಕ್ಕಾಚಾರಗಳನ್ನು ನೋಡೋದಾದರೆ ತಾವು ಯಾವ ರೀತಿಯಾಗಿ ಇದನ್ನು ವ್ಯಾಖ್ಯಾನ ಮಾಡ್ತೀರಿ? ರಾಜಕೀಯವಾಗಿ ಇದೊಂದು BJPಗೆ ಒಂದು ಬೂಸ್ಟ್ ಆಗುವಂಥದ್ದು. ಯಾಕಂದರೆ ದೇವೇಗೌಡರು ಯಾವತ್ತೂ ನಿರಂತರವಾಗಿ ಕಾಂಗ್ರೆಸ್ಗೆ ಬೆಂಬಲ ಕೊಟ್ಕೊಂಬಂದರು. ಇವತ್ತು ಕಾಂಗ್ರೆಸ್ಸವರು ದೇವೇಗೌಡರ ಬೆನ್ನಿಗೆ ಚೂರಿ ಹಾಕಿ ದೇವೇಗೌಡರ ಪಾರ್ಟಿಯನ್ನು ಛಿದ್ರ ಮಾಡಬೇಕು ಅಂತ DK ಶಿವಕುಮಾರ್ ಅವರು ಪಣ ತೊಟ್ಟು ಅವರ ಎಲ್ಲ ಶಾಸಕರಿಗೆ ಆಮಿಷ ಎಲ್ಲ ಒಡ್ಡಿದ್ರು. ಇದನ್ನು ಅರ್ಥಂತ ದೇವೇಗೌಡರು ಇವರಿಗೆ ಬುದ್ಧಿ ಕಲಿಸ್ಬೇಕು ಕಾಂಗ್ರೆಸ್ ಅವ್ರಿಗೆ ಅಂತೇಳಿ ಇವತ್ತು ನರೇಂದ್ರ ಮೋದಿ ದೇಶದ ಪ್ರಧಾನಿ ಆದರೆ ದೇಶಕ್ಕೆ ಒಳಿತಾಗುತ್ತೆ ಅಂತ ಹೇಳೋ ದೃಷ್ಟಿಯಿಂದ ಇವತ್ತು BJPಗೆ ಬೆಂಬಲ ಆಗಿದ್ದಾರೆ. ಆ ದೃಷ್ಟಿಯಿಂದ ಕಾಂಗ್ರೆಸ್ಗೆ ಇದು ಹಿನ್ನಡೆ ಆಗ್ತಾ ಇದೆ. ಯಾಕಂದರೆ ನಿರಂತರವಾಗಿ ದೇವೇಗೌಡರು ಕಾಂಗ್ರೆಸ್ಗೆ ಬೆಂಬಲ ಮಾಡಿದರು, ಈಗ ಅವ್ರ ಬೆಂಬಲ ಹೋಗಿದೆ.
ಮತ್ತು ಬೆನ್ನಿಗೆ ಚೂರಿ ಹಾಕಿದಂಥ ಕಾಂಗ್ರೆಸ್ ಅವರಿಗೆ ಬುದ್ಧಿ ಕಲಿಸ್ಬೇಕು ಅಂತ ದೇವೇಗೌಡರು ಶತಪ್ರಯತ್ನ ಮಾಡ್ತಾ ಇದ್ದಾರೆ. ಇದು ಕೂಡ ನಮಗೆ ಪ್ಲಸ್ ಪಾಯಿಂಟ್. ಥ್ಯಾಂಕ್ ಯು ಸರ್. ಇದಿಷ್ಟು ಕೂಡ ನಾವು ವಿರೋಧ ಪಕ್ಷದ ನಾಯಕರಾದಂತಹ ಆರ್ ಅಶೋಕ್ ಅವರ ಮಾತು. ಮುಂದೆ ಲೋಕಸಭಾ ಚುನಾವಣೆ ನಂತರ ಸರ್ಕಾರ ಅವರೇ ಸರ್ಕಾರವನ್ನು ಕೆಡುಕೊಂಡ್ರೂ ಕೂಡ ಅಚ್ಚರಿ ಇಲ್ಲ ಅಂತಕ್ಕಂಥ ಮಾತನ್ನು ಕೂಡ ಹೇಳಿರ್ತಕ್ಕಂಥದ್ದು. ಜೊತೆಗೆ ನರೇಂದ್ರ ಮೋದಿ ಅವರ ಆಗಮನ ಹಾಗೆಯೇ ಎಚ್ ಡಿ ದೇವೇಗೌಡರ ಜೋಡಿ ಈ ಎರಡೂ ಕೂಡ ನಮಗೆ ಹಳೆ ಮೈಸೂರು ಭಾಗದಲ್ಲಿ ಸಾಕಷ್ಟು ಬೂಸ್ಟನ್ನು ಕೊಡಲಿದೆ ಪಕ್ಷಕ್ಕೆ ಅಂತ. ಭಾರತೀಯ ಜನತಾ ಪಾರ್ಟಿಯ ಪ್ರಣಾಳಿಕೆಯನ್ನು, ಮ್ಯಾನಿಫೆಸ್ಟೋ, ಸಂಕಲ್ಪ ಪತ್ರವನ್ನು ದೇಶದ 97 ಕೋಟಿ ಮತದಾರರ ಮುಂದೆ ಇವತ್ತು ತೆರೆದಿಟ್ಟಿದ್ದಾರೆ. ನರೇಂದ್ರ ಮೋದಿಜಿಯವರ ಒಂದು ಸಂಕಲ್ಪ ಏನಿದೆ, 2047ನೇ ಇಸ್ವಿಗೆ ಭಾರತ ಒಂದು ಅಭಿವೃದ್ಧಿ ಹೊಂದಿರತಕ್ಕಂಥ ದೇಶ ಆಗಿ ಪರಿವರ್ತನೆ ಆಗಬೇಕು ಅಂತಕ್ಕಂಥ ಒಂದು ಸಂಕಲ್ಪ. ಆ ಒಂದು ಸಂಕಲ್ಪ ಈಡೇರಬೇಕು ಅಂತ ಹೇಳಿದ್ರೆ ಅದಕ್ಕೆ ಒಂದು ಭದ್ರ ಬುನಾದಿಯನ್ನು ಹಾಕ್ತಕ್ಕಂಥ ಕೆಲಸ ಈಗಾಗಲೇ ಕಳೆದ 10 ವರ್ಷದಿಂದ ನಡ್ಕೊಂಡು ಬಂದಿದೆ. ಇವತ್ತು ನಮ್ಮ ಸಂಕಲ್ಪ ಪತ್ರದಲ್ಲಿ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಜಿಯವರು ಮುಂದಿನ 5 ವರ್ಷದಲ್ಲಿ ಯಾವ ಅಂಶಗಳಿಗೆ ನಾವು ಒತ್ತನ್ನು ಕೊಡ್ತೇವೆ ಅನ್ನೋ ಮಾತನ್ನು ಹೇಳಿದ್ದಾರೆ. ಬಹಳ ಪ್ರಮುಖವಾಗಿರ್ತಕ್ಕಂಥ ಅಂಶ, ಮುಂದಿನ ಯುವ ಪೀಳಿಗೆಯನ್ನ ಗಮನದಲ್ಲಿಟ್ಕೊಂಡು ಹೇಳೋದಾದ್ರೆ, ಇವತ್ತು ಭಾರತ ಎಲ್ಲ ರಂಗದಲ್ಲೂ ಕೂಡ ಇಂಡಿಯಾ ಶುಡ್ ಎಮರ್ಜ್ ಆಸ್ ಅ ಗ್ಲೋಬಲ್ ಲೀಡರ್. ಹಾಗಾಗಿ ನರೇಂದ್ರ ಮೋದಿಜಿಯವರು ಹೇಳಿರ್ತಕ್ಕಂಥದ್ದು ಒಂದು ಆಟೋಮೊಬೈಲ್ ಮ್ಯಾನುಫ್ಯಾಕ್ಚರಿಂಗ್ ಹಬ್ ಆಗಿ ಇವತ್ತು ಪರಿವರ್ತನೆ ಆಗಬೇಕು ಇವತ್ತು ಭಾರತ ಅಂತಕ್ಕಂಥದ್ದು. ಫುಡ್ ಪ್ರಾಸೆಸಿಂಗ್ ಅಲ್ಲಿ ವಿ ಶುಡ್ ಎಮರ್ಜ್ ಆಸ್ ಅ ಗ್ಲೋಬಲ್ ಲೀಡರ್. ಅದೇ ರೀತಿ ಗ್ರೀನ್ ಎನರ್ಜಿನಲ್ಲಿ, ಅದೇ ರೀತಿ ನಾವು ಎಲೆಕ್ಟ್ರಾನಿಕ್ಸ್ ಇರ್ಬೋದು, ಫಾರ್ಮಾಸ್ಯೂಟಿಕಲ್ಸ್ ಅಲ್ಲಿ ಇರ್ಬೋದು, ಅಂದ್ರೆ ಎಲ್ಲ ಕ್ಷೇತ್ರದಲ್ಲೂ ಕೂಡ ಭಾರತ ಸ್ವಸಾಮರ್ಥ್ಯದಿಂದ ಒಂದು ಆತ್ಮನಿರ್ಭರ ಭಾರತ ಆಗಬೇಕು ಅನ್ನೋ ವಿಚಾರವನ್ನ ಇವತ್ತು ದೇಶದ ಮತದಾರರ ಮುಂದೆ ಇಟ್ಟಿದ್ದಾರೆ. ಅದರ ಜೊತೆಗೆ ಇವತ್ತು ಪ್ರವಾಸೋದ್ಯಮಕ್ಕೂ ಕೂಡ ಒತ್ತನ್ನು ಕೊಡಬೇಕು ಅನ್ನೋ ಮಾತನ್ನು ಕೂಡ ಪ್ರಧಾನಮಂತ್ರಿಗಳು ಹೇಳಿದ್ದಾರೆ. ಪ್ರವಾಸೋದ್ಯಮದ ಮುಖೇನ ಇವತ್ತು ಗ್ರಾಮೀಣ ಭಾಗದಲ್ಲೂ ಕೂಡ ಹೆಚ್ಚೆಚ್ಚು ಇವತ್ತು ಉದ್ಯೋಗನ ಸೃಷ್ಟಿ ಮಾಡ್ತಕ್ಕಂಥದ್ದಾಗ್ತದೆ. ಇವತ್ತು ಮತ್ತೊಂದು ವಿಚಾರವನ್ನು ಹೇಳಿದ್ದಾರೆ, ಮುದ್ರಾ ಯೋಜನೆ. ಇವತ್ತು ಮುದ್ರಾ ಯೋಜನೆ ಕಳೆದ 5 ವರ್ಷದಲ್ಲಿ ಇವತ್ತು ಪ್ರತಿಯೊಬ್ಬರು ಕೂಡ 10 ಲಕ್ಷ ರೂಪಾಯಿ ತನಕ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಸಿಗ್ತಾ ಇತ್ತು. ಈಗ ಅದೇ ಮುದ್ರಾ ಯೋಜನೆಯಲ್ಲಿ 20 ಲಕ್ಷದವರೆಗೂ ಸಹ ಅದನ್ನ ಹೆಚ್ಚು ಮಾಡಿರ್ತಕ್ಕಂಥದ್ದು ಕೂಡ ಯುವಕರಿಗೆ ಒಂದು ದೊಡ್ಡ ಸಂತೋಷ ತರ್ತಕ್ಕಂಥ ವಿಚಾರ. ಮತ್ತೆ 70 ವರ್ಷದ ಮೇಲ್ಪಟ್ಟವರಿಗೆ ಇವತ್ತು ಆರೋಗ್ಯ ತಪಾಸಣೆಗೆ ಅವ್ರಿಗೆ ಅವಕಾಶ